ಇದೇ ತಿಂಗಳು ಕೆಲ ದಿನಗಳ ಹಿಂದೆ ಎಸ್ಸಿ ಸಮುದಾಯದ ಶಾರದಾ ಎಂಬುವರನ್ನು ಕೊಲೆ ಮಾಡಿದ ಮೇಲೆ ಆತನ ಗಂಡನೇ ಹೃದಯಘಾತ ಎಂದು ಬಿಂಬಿಸಿದ ಆರೋಪಿ ಪ್ರಸನ್ನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆರ್ಪಿಐ ಸತೀಶ್ ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಲೆಯಾದ ಎಸ್ಸಿ ಸಮುದಾಯದ ಶಾರದಾ ಕಳೆದ 6 ವರ್ಷದ ಹಿಂದೆ ಬೇಲೂರು ತಾಲೂಕಿನ ಲಿಂಗಾಯತ ಸಮುದಾಯದ ಪ್ರಸನ್ನ ಅವರನ್ನು ಪ್ರೀತಿಸಿ ಮದುವೆಯಾಗಿರುತ್ತಾರೆ. ಎಸ್ಸಿ ಜಾತಿ ಎಂಬ ಕಾರಣಕ್ಕೆ ಪ್ರಸನ್ನ ಮನೆಯವರು ನಿಂದಿಸಿ ಮನೆಗೆ ಬಾರದಂತೆ ತಿಳಿಸಿದ ಹಿನ್ನೆಲೆಯಲ್ಲಿ ಪ್ರಸನ್ನ ಬಾಡಿಗೆ ಮನೆಯಲ್ಲಿ ವಾಸವಿರುತ್ತಾರೆ. ಆದರೆ ಇತ್ತೀಚೆಗೆ ಪ್ರಸನ್ನ, ನೀನು ನನ್ನ ಮದುವೆಯಾದ ಕಾರಣಕ್ಕೆ ಮನೆಯವರನ್ನು ಜನಾಂಗದವರನ್ನು ಬಿಡಬೇಕಾಯಿತು ಎಂದು ನಿತ್ಯ ಹೆಂಡತಿ ಶಾರದಳಿಗೆ ಕಿರುಕುಳ ನೀಡುತ್ತಿದ್ದ ಎಂದು ಆರೋಪಿಸಿದರು. ಪ್ರಸನ್ನ ಜುಲೈ 1ರ ರಾತ್ರಿ ಕುಡಿದು ಬಂದು ಶಾರದಳ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ. ಬೆಳಗ್ಗೆ ದೇವಸ್ಥಾನಕ್ಕೆ ಕರೆದುಕೊಂಡು ಬರುವಂತೆ ನಾಟಕವಾಡಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾಳೆ ಎಂದು ಬಿಂಬಿಸಿ ಸಂಬಂಧಿಕರಿಗೆ, ಪೊಲೀಸರಿಗೆ ಮಾಹಿತಿ ನೀಡಿ ಕೊಲೆ ಮರೆಮಾಚಲು ಯತ್ನಿಸಿದ್ದಾನೆ. ದೇವಸ್ಥಾನಕ್ಕೆ ಮಹಿಳೆ ಬರುವಾಗ ಶುಭ್ರ ಬಟ್ಟೆ ಧರಿಸಿ ಬರಬಹುದು, ಆದರೆ ನೈಟಿಯಲ್ಲಿ ಬಂದು ದೇವಾಲಯದ ಆವರಣದಲ್ಲಿ ಬಂದು ಸಾವನ್ನಪ್ಪಿರುವ ಹಲವು ಅನುಮಾನಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದರು. ಈ ಬಗ್ಗೆ ಶಾರದಳ ಮಗಳನ್ನು ವಿಚಾರಿಸಿದಾಗ ತಂದೆಗೆ ಅಮ್ಮನನ್ನು ಹಲ್ಲೆ ಮಾಡುವುದಾಗಿ ತಿಳಿಸಿದಾಗ ಕೂಡಲೇ ಸಂಬಂಧಿಕರು ಠಾಣೆಗೆ ದೂರು ನೀಡಿದ್ದಾರೆ. ಆದರೆ ಪೊಲೀಸರಿಗೆ ದೂರು ನೀಡಿದರೂ ಇದುವರೆಗೂ ಸರಿಯಾದ ತನಿಖೆ ನಡೆಸದೆ ಕೊಲೆ ಪ್ರಕರಣವನ್ನು ಮುಚ್ಚಿ ಹಾಕಲು ಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದ ಅವರು, ಶಾರದಳ ಅಣ್ಣ ತಿಮ್ಮಯ್ಯ ಎಂಬುವರು ಪ್ರಸನ್ನ ವಿರುದ್ಧ ತನಿಖೆ ನಡೆಸುವಂತೆ ಜುಲೈ 2ರಂದು ಹಳೇಬೀಡು ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದು, ಪೊಲೀಸರು ದೂರನ್ನೇ ತಿರುಚಿ ಕೊಲೆ ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿದರು. ಹಳೇಬೀಡು ಎಸ್ಐ ಸಿದ್ದಲಿಂಗ ಬನವಾಸಿಯವರಿಗೆ ದೂರವಾಣಿ ಕರೆ ಮೂಲಕ ಮರಣೋತ್ತರ ಪರೀಕ್ಷೆ ಬಗ್ಗೆ ವಿಚಾರಿಸಿದಾಗ ಸಹಜ ಸಾವು ಎಂದು ಸಾಬೂಬು ಹೇಳುತ್ತಾರೆ ಎಂದು ದೂರಿದರು. ಇತ್ತೀಚೆಗೆ ಜಿಲ್ಲೆಯಲ್ಲಿ ಕೊಲೆ ಪ್ರಕರಣಗಳು ಜಾಸ್ತಿಯಾಗಿದ್ದು, ಪೊಲೀಸ್ ಇಲಾಖೆ ಮೇಲೆ ಯಾವುದೇ ನಂಬಿಕೆ ಇಲ್ಲದಂತಾಗಿದೆ. ಆದ್ದರಿಂದ ಕೊಲೆ ಪ್ರಕರಣದ ಕುರಿತು ಸೂಕ್ತ ತನಿಖೆ ನಡೆಸಿ ಮತ್ತೊಮ್ಮೆ ಮರಣೋತ್ತರ ಪರೀಕ್ಷೆ ನಡೆಸಿ ತಪ್ಪಿತಸ್ಥ ಪ್ರಸನ್ನ ಹಾಗೂ ಇದರ ಹಿಂದೆ ಸಹಕಾರ ನೀಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇಟ್ಕೊಂಡಿರತಕ್ಕಂತ ಅನುಮಾನ ನಮಗೆಲ್ಲ ಕಾಣ್ತಾ ಐತಿ. ಹಾಗಾಗಿ ಇದರ ಹೊರಗಡೆ ಪೊಲೀಸ್ನವರು ಹೊರಬೇಕು. ಇದನ್ನ ನಾವು ಸಿಐಡಿ ತನಿಖೆ ಆಗಬೇಕು ಅಂತ ಹೇಳಿ ನಾವು ಮಾನ್ಯ ಗೃಹ ಸಚಿವರು ಕೂಡ ಒತ್ತಾಯ ಮಾಡ್ತೀವಿ. ಇನ್ನು 2-3 ದಿವಸ ಹೇಳಿದ್ರೆ ಏನಾದ್ರೂ ಇದನ್ನ ಬೇಗ ಹುಡುಗಿನ ಹೇಳ್ತಾ ಇದಾರೆ, ಜಡ್ಜಿ ಮುಂದೆ ಹೋಗಿ ಮಾಡಿಸ್ತಂತ ಹುಡುಗಿ ಹೇಳಿಕೆ ಮೇಲೆ. ಹಾಗಾಗಿ ನಾವು ಗೃಹ ಮಂತ್ರಿ ಅವ್ರನ್ನ ಒತ್ತಾಯ ಮಾಡ್ತಿದೀವಿ. ಇನ್ನೊಂದು 2-3 ದಿವಸ ಅವ್ರಿಗೂ ಕೂಡ ಮನವಿ ಕೊಟ್ಟು ಇದನ್ನ ಸಿಐಡಿ ತನಿಖೆ ಒಪ್ಪಿಸ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದೀವಿ. ಹಾಗಾಗಿ ತಾವೆಲ್ಲರೂ ಕೂಡ ನಾವೆಲ್ಲ ಮಾಧ್ಯಮದವರೆಲ್ಲ ಈ ಕೊಲೆ ವಿಷಯದಲ್ಲಿ, ಈ ಸಾವಿನ ವಿಷಯದಲ್ಲಿ ಒಳ್ಳೆ ತುಂಬಾ ಬೆಂಬಲ ಕೊಟ್ಟಿದ್ದೀರಿ. ಆ ಪುಟ್ಟ ಮಗುವಿಗೆ ಇನ್ನೂ ಕೂಡ ಹೆಚ್ಚಿಗೆ ಬೆಂಬಲ ಕೊಟ್ಟು ಅದೇನು ಅನ್ಯಾಯ ಆಗಿದೆ ಅದು ಸತ್ಯ ನಿಷ್ಪಕ್ಷವಾದ ತನಿಖೆ ನಡೆದು ಆ ಕುಟುಂಬದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಪಾಪಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮಲ್ಲಿ ಎಲ್ಲರೂ ಕೂಡ ಮನವಿ ಮಾಡ್ತೀನಿ. ನಮಸ್ಕಾರ. ಪತ್ರಿಕಾಗೋಷ್ಠಿಯಲ್ಲಿ ಮಾನವ ಹಕ್ಕುಗಳ ಸಂಘಟನೆ ಜಿಲ್ಲಾಧ್ಯಕ್ಷ ಎಂಜಿ ನಿಂಗರಾಜು, ಕೆಳಳ್ಳಿ ತಿಮ್ಮಯ್ಯ, ದೇವರಾಜು, ಬಿಎಸ್ಪಿ ಮುಖಂಡ ಹೊನ್ನಯ್ಯ, ಗೌತಮ್, ಶೇಖರ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.